ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅರುಣಾಚಲಂ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಅರುಣಾಚಲಂ ಮೂವಿಯು 1997ನಲ್ಲಿ ಈ ಮೂವಿಯು ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ರಜನಿಕಾಂತ್ ಅವರಾಗಿರ್ಬೋದು, KS ರಮ್ಯಕೃಷ್ಣನ್ ಅವರಾಗಿರ್ಬೋದು, ಮತ್ತು ಈ ಮೂವಿಯಲ್ಲಿ ಸೌಮ್ಯ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಮೇನಾಗಿ ತಮಿಳಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಇನ್ನೂ ಕೂಡ ಎಲ್ಲೂ ಕೂಡ ರಿವ್ಯೂ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಈ ಮೂವಿಯು ಸಖತ್ತಾಗಿ ಕೂಡ ಸದ್ದು ಮಾಡ್ತಿದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ರಜನಿಕಾಂತ್ ಅವರಿಗೆ ಈ ಅರುಣಾಚಲಂ ಮೂವಿಯು ಒಂದು ವಂಡರ್ಫುಲ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟೋರಿ ನೋಡೋದಾದರೆ ಅರುಣಾಚಲಂ ಅಂತಂದರೆ ಒಂದು ಮನೆಯ ಹೆಸರು ಗೈಸ್. ಅರುಣಾಚಲಂ ಅಂತಾರೆ ಆ ಮನೆಗಿರುವ ಗೌರವ ಮತ್ತು ಆ ಮನೆಗಿರುವ ಒಂದು ಶ್ರೀಮಂತಿಕೆ. ಅಂತಾರೆ ಒಂದು ಊರಿನಲ್ಲಿ ಯಾವ ರೀತಿ ಒಂದು ಶ್ರೀಮಂತರ ಕುಟುಂಬ ಇರುತ್ತೆ, ಆ ಊರಿನ ಜನರನ್ನು ಯಾವ ರೀತಿ ನೋಡ್ಕೋದಿರುತ್ತೆ ಅಂತಕ್ಕ ಒಂದು ರಜನಿಕಾಂತ್ ಅವರ ಒಂದು ಫ್ಯಾಮಿಲಿ ಇರುತ್ತೆ ಗೈಸ್. ಆ ರಜನಿಕಾಂತ್ ಅವರು ಒಂದು ಶ್ರೀಮಂತ ಒಂದು ಬಡತನಕ್ಕೆ ಯಾವ ರೀತಿ ಒಂದು ಧಕ್ಕೆಯನ್ನು ಕೂಡ ಕೊಡದೆ, ಜನರಿಗೆ ಯಾವ ರೀತಿ ಒಂದು ಮೋಸನ ಕೂಡ ಮಾಡದೆ ಆ ಫ್ಯಾಮಿಲಿ ಒಂದು ನಡ್ಕೋತಾ ಹೋಗ್ತಾ ಇರುತ್ತೆ. ಅವಾಗೇನಾಗುತ್ತೆ, ರಜನಿಕಾಂತ್ ಅವ್ರಿಗೆ ಒಂದು ಮ್ಯಾರೇಜನ್ನು ಕೂಡ ಫಿಕ್ಸ್ ಮಾಡ್ತಾ ಇರ್ತಾರೆ. ಅಂತಾರೆ ಅವರ ಫ್ಯಾಮಿಲಿಯಲ್ಲಿ ರಜನಿಕಾಂತ್ ಅವ್ರಿಗೆ ಇನ್ನೇನು ಮದುವೆ ಟೈಮ್ ಬಂತು ಅಂತ ಕೂಡ ಅವರ ಮನೆಯಲ್ಲಿ ಕೂಡ ಹಲವಾರು ಕಡೆ ಇನ್ನೇನೋ ಕೂಡ ನೋಡೋಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿಗೇನಾಗುತ್ತೆ, ಅಲ್ಲಿ ಸೌಂದರ್ಯನವರು ಕೂಡ ಬರ್ತಾರೆ ಗೈಸ್. ಆ ಸೌಂದರ್ಯನವ್ರು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯಾರೋ ಒಬ್ಬರು ಸೌಂದರ್ಯನವರು ಅವರು ಇಂಗ್ಲೀಷ್ ಆಗಿರ್ತಾರೆ. ಅಂತಾರೆ ಅದೇ ಮಾಮೂಲಿ ಒಂದು ರೀತಿ ಅಂತಾರೆ ಇಂಗ್ಲೀಷ್ ರೀತಿ ಮಾತಾಡೋದು ಮತ್ತು ಇಂಗ್ಲೀಷಲ್ಲಿ ಮಾತಾಡೋದು. ಆವಾಗ ಏನಾಗುತ್ತೆ, ರಜನಿಕಾಂತ್ ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಒಂದು ರೀತಿ ಹೊಂಟೋಗುತ್ತೆ. ಅಂತಾರೆ ಇವರು ಈ ರೀತಿ ರಾಸಾಗಿ ಮಾತಾಡ್ತಾರೆ ಅಂತ ಕೂಡ. ಮತ್ತು ಅವರನ್ನು ಕೂಡ ಅಲ್ಲಿ ಫೈಟಿಂಗ್ಗಳಾಗುತ್ತೆ ಮತ್ತು ಅವ್ರ ಜೊತೆ ಒಂದು ಒಡನಾಟ ಕೂಡ ಆಗುತ್ತೆ. ಅಂತಾರೆ ಇವರು ರಫಾಕ ಅಂತಾರಲ್ಲ ಅಂತ ಕೂಡ. ಆಮೇಲೆ ಏನಾಗುತ್ತೆ, ಈ ರಜನಿಕಾಂತ್ ಅವರ ಫ್ಯಾಮಿಲಿ ಮಧ್ಯೆ ಏನಾಗುತ್ತೆ, ಅವರು ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇರ್ತಾರೆ. ಅಂತಾರೆ ಅರುಣಾಚಲಂ ಅಂತಾರೆ ತಮಿಳ್ನಾಡಲ್ಲಿ ಒಂದು ದೊಡ್ಡ ದೇವಸ್ಥಾನ ಇರುತ್ತೆ ಗೈಸ್. ಆ ಅರುಣಾಚಲಂಗೆ ಹೋಗ್ತಾ ಇರ್ತಾರೆ. ಆ ಹೋಗ್ತಾ ಇದ್ದಾಗ ಏನಾಗುತ್ತೆ, ಅವರ ಫ್ಯಾಮಿಲಿ ಮೇಲೆ ಅಟ್ಯಾಕನ್ನು ಕೂಡ ಮಾಡ್ತಾರೆ. ಅಟ್ಯಾಕನ್ನು ಮಾಡಿದಾಗ ಏನಾಗುತ್ತೆ ಅಂತಾರೆ ಅಲ್ಲಿ ರಜನಿಕಾಂತ್ ಅವರು ಹೋಗ್ತಾರೆ. ಅಲ್ಲಿ ಫೈಟಿಂಗ್ಗಳಾಗಿರ್ಬೋದು ಮತ್ತು ಅಲ್ಲಿ ಯಾವ್ಯಾವ ರೀತಿ ತನ್ನ ಫ್ಯಾಮಿಲಿಯನ್ನು ಕೂಡ ನೋಡ್ಕೋತಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ಅರುಣಾಚಲಂ ಮೂವಿಯಲ್ಲಿ ಡೈಲಾಗ್ಗಳಾಗಿರ್ಬೋದು ಮತ್ತು ಮ್ಯೂಸಿಕ್ಗಳಾಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು SK ಸೌಮ್ಯ ಅವರು ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಜನಿಕಾಂತ್ ಅವರು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.